ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ರಕ್ಷಾ ಸುಚಿರ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಎಂಬ್ರಾಯ್ಡ್ರಿ ಡಿಸೈನ್ಸ್ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಮತ್ತು ಫ್ಲವರ್ ಮೇಕಿಂಗ್ ಫ್ರಾಕ್ಗೆ ಹೇಗೆ ಫ್ಲವರ್ ಮಾಡೋದು ಈಸಿಯಾಗಿ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆ ತನಕ ನೋಡಿ. ಈ ಜನಮೆ ಮಷಿನಾಗಲಿ ಈ ಥರ ಪವರ್ ಮಷಿನ್ಸಲ್ಲಿ ಥ್ರೆಡ್ಡು ಟೆನ್ಷನ್ ನಾವು ಸ್ಟಿಚಿಂಗ್ಗೆ 4 ಇಟ್ಕೊಳ್ತೀವಲ್ವ ನಾರ್ಮಲಾಗಿ. ಆದರೆ ಸಿಲ್ಕ್ ಥ್ರೆಡ್ಗೆ ನಾವಿಲ್ಲಿ 2 ಇಟ್ಕೊಳ್ಬೇಕು. ಥ್ರೆಡ್ ಟೆನ್ಷನ್ನು 2 ಇಟ್ಕೊಂಡ್ರೆ ಆಗ ಥ್ರೆಡ್ಡು ಕಟ್ಟಾಗೋದಾಗಲಿ, ಆಮೇಲೆ ಡಿಸೈನ್ಸು ನೀಟಾಗಿ ಬರುತ್ತೆ. ಇನ್ಬಿಲ್ಟ್ ಸ್ಟಿಚ್ ಡಿಸೈನು ನೀಟಾಗಿ ಬರುತ್ತೆ. 2 ಅಲ್ಲಿ ಇಟ್ಕೊಂಡು ಟ್ರೈ ಮಾಡಿ ಒಂದ್ಸಲಿ, ಆವಾಗ ಗೊತ್ತಾಗುತ್ತೆ ನಿಮಗೆ. ಪ್ಲೇನ್ ಕ್ಲಾತ್ಗೆ ಎಲ್ ಮತ್ತು ಕೆ ಇನ್ಬಿಲ್ಟ್ ಸ್ಟಿಚ್ ಪ್ಯಾಟ್ರನ್ನ ಯೂಸ್ ಮಾಡಿಕೊಂಡು ಡಿಸೈನ್ ಮಾಡಿರೋದು. ಆ ಫ್ರಾಕ್ ಕಟ್ಟಿಂಗ್ ಮಾಡಿ ನಾನು ಎಂಬ್ರಾಯ್ಡ್ರಿ ಡಿಸೈನ್ ಹಾಕಿ ಸ್ಟಿಚ್ ಮಾಡಿರೋದು. ಅಂಬ್ರೆಲಾ ಫ್ರಾಕ್ದು ಕಟ್ಟಿಂಗ್ ಬೇಕು ಅಂದರೆ ಕಮೆಂಟ್ ಮಾಡಿ, ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಥ್ರೆಡ್ ಟೆನ್ಷನ್ನು 2 ಇಟ್ಕೊಂಡಿದ್ದೀವಲ್ವ, ಆಮೇಲೆ ಪ್ಯಾಟ್ರನ್ ಸೆಲೆಕ್ಟ್ ಮಾಡಬೇಕಾದ್ರೆ ಕೆ ಮತ್ತು ಎಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಈಗ ಕೇಳಿ ಇಟ್ಕೊಂಡಿದ್ದೀನಿ ಪ್ಯಾಟ್ರನ್ ಸೆಲೆಕ್ಟರ್ನ. ಆಮೇಲೆ ಲೆಂತ್ 0 ಇಂದ 1 ಮಿಡಲಲ್ಲಿ ಇಟ್ಕೊಂಡಿದ್ದೀನಿ. ಆವಾಗ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಇನ್ಬಿಲ್ಟ್ ಸ್ಟಿಚ್ದು ಹಳೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇನ್ಬಿಲ್ಟ್ ಸ್ಟಿಚ್ಚು ಸಿ ಇಂದ ಎಲ್ವರೆಗೆ ಹೇಗೆ ಬರುತ್ತೆ ಅನ್ನೋ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ನೋಡಿ, ಇಲ್ಲಿ ನಾನು ಈ ಥರ ಸಿಲ್ಕ್ ಥ್ರೆಡ್ನ ಯೂಸ್ ಮಾಡ್ತೀನಿ. ಬುಲೆಟ್ ಕಂಪ್ನಿದು ಮತ್ತು ಬ್ರೈಟ್ ಕಂಪ್ನಿದನ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ನಾನು. ಇನ್ಬಿಲ್ಟ್ ಸ್ಟಿಚ್ ಯೂಸ್ ಮಾಡಿಕೊಂಡು ಬ್ಲೌಸ್ಗೂ ಎಂಬ್ರಾಯ್ಡ್ರಿ ಮಾಡ್ಕೊಳ್ಬಹುದು. ಆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಮತ್ತು ಸ್ಟೋನ್ ಚೈನ್, ಬಾಲ್ ಚೈನ್ ಎಲ್ಲ ಈಸಿಯಾಗಿ ಮಷಿನಲ್ಲೇ ಇನ್ಸರ್ಟ್ ಮಾಡ್ಕೊಳ್ಬಹುದು ಬೀಡಿಂಗ್ ಫುಟ್ ಯೂಸ್ ಮಾಡಿಕೊಂಡು. ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಕಾರ್ಡಿಂಗ್ ಫೋಟೋ, ಬೀಡಿಂಗ್ ಫೋಟೋ ಎಲ್ಲ ಯೂಸ್ ಮಾಡೋ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ನೋಡಿ, ಎಂಬ್ರಾಯ್ಡ್ರಿ ಮಾಡಬೇಕು ಅಂತ ಅಂದರೆ ಕ್ಯಾನ್ವಸ್ ಅಥವಾ ನ್ಯೂಸ್ ಪೇಪರ್ ಯೂಸ್ ಮಾಡಲೇಬೇಕು. ಇಲ್ಲಿ ನಾನು ನ್ಯೂಸ್ ಪೇಪರ್ ಯೂಸ್ ಮಾಡ್ತಾ ಇದ್ದೀನಿ. ಬ್ಲೌಸ್ಗೆಲ್ಲ ಆದರೆ ನೀವು ಕ್ಯಾನ್ವಸ್ಸೇ ಯೂಸ್ ಮಾಡಿ, ಪೇಪರ್ ಕ್ಯಾನ್ವಸ್. ಸಾರಿ ಫಾಲ್ನ ಬ್ಲೈಂಡ್ ಹ್ಯಾಮ್ ಸ್ಟಿಚ್ ಫುಟ್ಟಲ್ಲಿ ಹಾಕಿದ್ರೆ ನೀವು ಮೇಲ್ಗಡೆ ಎಮ್ಮಿಂಗ್ ಮಾಡ್ತೀರಲ್ವ, ಅದೇ ಥರ ಬ್ಲೈಂಡ್ ಹ್ಯಾಮ್ ಸ್ಟಿಚ್ ಫುಟ್ಟಲ್ಲೂ ಬರುತ್ತೆ. ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ನೋಡಿ, ಇಲ್ಲಿ ನೀವು ಎಂಬ್ರಾಯ್ಡ್ರಿ ಮಾಡಬೇಕು ಅಂತಂದರೆ ಕೆಳಗಡೆ ಕ್ಯಾನ್ವಾಸ್ ಇಟ್ಕೊಂಡಿರಬೇಕು, ಇಲ್ಲ ಅಂತಂದರೆ ನ್ಯೂಸ್ ಪೇಪರಾರು ಇಟ್ಕೊಳ್ಬಹುದು. ನೋಡಿ, ಇಲ್ಲಿ ಕೆ ಪ್ಯಾಟ್ರನ್ನ ನಾನು ಹಾಕ್ತಾಯಿದ್ದೀನಿ. ಸ್ಟಿಚ್ ಲೆಂತ್ ನೀವು 0 ಇಂದ 1 ಮಿಡಲಲ್ಲಿ ಇಟ್ಕೊಂಡ್ರೇ ಫಿನಿಶಿಂಗ್ ನೀಟಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ನೋಡಿ, ಇಷ್ಟು ನೀಟಾಗಿ ಬರುತ್ತೆ. ಇದು ಕೆ ಪ್ಯಾಟ್ರನ್. ಇದು ಉಷಾ ಜನಮಲ್ಲಿ ಇನ್ಬಿಲ್ಟ್ ಸ್ಟಿಚಸ್ ಇರ್ತದಲ್ಲ, ಅದರಲ್ಲಿ ಕೆ ಪ್ಯಾಟರ್ನ್ ಹಾಕಿದ್ದೀನಿ. ಮತ್ತು ಈಗ ಎಲ್ ಪ್ಯಾಟರ್ನ್ ಹಾಕೋಣ. ಎಲ್ ಪ್ಯಾಟ್ರನ್ಗೂ ಅಷ್ಟೇ ಅಲ್ಲಿ ಥ್ರೆಡ್ ಟೆನ್ಷನ್ನು 2 ಇಟ್ಕೊಂಡು 0 ಇಂದ 1 ಒಳಗೆ ಲೆಂತ್ ಇಟ್ಕೊಂಡು ಹಾಕಿರೋದು. ಆವಾಗ ಈ ಥರ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಆ ಫ್ರಾಕ್ದು ನೆಕ್ಗೆಲ್ಲ ಸಾಟಿನ್ ಸ್ಟಿಚ್ ಫೂಟ್ ಯೂಸ್ ಮಾಡಿಕೊಂಡು ಅಲ್ಲಿ ನೋಡಿ ಡಿಸೈನ್ ಹಾಕಿರೋದು. ಬ್ಲೌಸ್ಗೂ ಹಾಕಿರೋ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನಾನು. ಎಂಬ್ರಾಯ್ಡ್ರಿ ಡಿಸೈನ್ಸ್ ಅಂತ ಪ್ಲೇಲಿಸ್ಟಲ್ಲಿರುತ್ತೆ, ಅಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಫ್ಲವರ್ ಫೋಟೋ, ಬೀಡಿಂಗ್ ಫೋಟೋ, ಕಾರ್ಡಿಂಗ್ ಫೋಟೋ ಮತ್ತು 32 ಪ್ರೆಸ್ಸರ್ ಫುಟ್ದುವೆ ಡೆಮೋ ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡಿ. ಅಲ್ಲೆಲ್ಲ ಬ್ಲೌಸ್ ಎಂಬ್ರಾಯ್ಡ್ರಿ ಮಾಡಿರೋ ವೀಡಿಯೋಸ್ಗಳು ಅಪ್ಲೋಡ್ ಮಾಡಿದ್ದೀನಿ. ನೋಡಿ, ಸ್ಯಾಟಿನ್ ಸ್ಟಿಚ್ ಫೂಟಲ್ಲಿ ಫ್ರಂಟಲ್ಲಿ ಮತ್ತು ಬ್ಯಾಕ್ ಸೈಡಲ್ಲೂ ನೋಡಿ, ಬ್ಯಾಕ್ ಸೈಡಲ್ಲೂ ಈ ಥರ ಸ್ಯಾಟಿನ್ ಸ್ಟಿಚಲ್ಲಿ ವರ್ಕ್ ಮಾಡಿದ್ದೀನಿ. ಮತ್ತು ಕ್ರೋಶಾ ಕುಚ್ಚು ಡಿಸೈನ್ಸು, ಕ್ರೋಶಾ ಬರದೇ ಇರೋರಿಗೆ ಸೂಜಿಲೇ ಹೇಗೆ ಕುಚ್ಚು ಡಿಸೈನ್ ಮಾಡ್ಕೊಳ್ಬಹುದು ಅನ್ನೋದನ್ನು ಈಸಿಯಾಗಿ ತೋರಿಸಿದ್ದೀನಿ. ಅದು ಪ್ಲೇಲಿಸ್ಟಲ್ಲಿರುತ್ತೆ. ಕ್ರೋಶಾ ಕುಚ್ಚು ಡಿಸೈನ್ಸು ಮತ್ತು ನೀಡಲ್ ಕುಚ್ಚು ಡಿಸೈನ್ಸ್ ಅಂತ ಹೋಗಿ ಚೆಕ್ ಮಾಡಿ, ಎಲ್ಲ ಪ್ಲೇಲಿಸ್ಟಲ್ಲಿರುತ್ತೆ. ಸಾರಿಗೆ ಜಿಗ್ಸಾಗ್ ಮಾಡೋ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ರೋಲ್ ಡೆಮ್ ಫೂಟಲ್ಲಿ ಥ್ರೆಡ್ ಟೆನ್ಷನ್ನು 6 ಇರಬೇಕು. ಸ್ಟಿಚ್ ಲೆಂತು 2 ಇಂದ 3 ಒಳಗೆ ಇಟ್ಕೊಂಡು ಮಾಡಿದ್ರೆ ನೀಟಾಗಿ ಬರುತ್ತೆ. ಆ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಈ ಫ್ರಾಕ್ಗೆ ಈಸಿಯಾಗಿ ಒಂದು ಫ್ಲವರ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಥರ 3 ಇಂಚ್ ಬಟ್ಟೆ ತೊಗೊಂಡು ಉದ್ದ 10 ಇಂಚ್ ಇದೆ. ಇದನ್ನು ಚಿಕ್ಕದಾಗಿ ಫ್ರಿಲ್ ಮಾಡ್ಕೊಂಡಿದ್ದೀನಿ. 1/2 ಇಂಚ್ಗೆ ಈ ಥರ ಫ್ರಿಲ್ ಮಾಡ್ಕೊಂಡಿದ್ದೀನಿ. ಫ್ರಿಲ್ ಒಂದೇ ಸೈಜ್ ಇರೋಂಗೆ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಫಸ್ಟ್ ಸ್ಟಾರ್ಟಿಂಗ್ ಇರುತ್ತಲ್ವ, ಅಲ್ಲಿಂದ ಹಿಂಗೆ ಫೋಲ್ಡ್ ಮಾಡ್ಕೊಂಡು ಬರಬೇಕು. ಅಷ್ಟೇ, ಈಸಿಯಾಗಿದೆ. ಫ್ರಿಲ್ ಇಟ್ಕೊಳ್ಳೋದು ಮತ್ತು ಈ ಥರ ರೌಂಡಕ್ಕೆ ಫೋಲ್ಡ್ ಮಾಡ್ಕೊಂಡು ಬಂದರೆ ಅದೇ ಫ್ಲವರ್ ಆಗುತ್ತೆ, ಈಸಿಯಾಗಿ ಫ್ಲವರ್ ಆಗುತ್ತೆ. ಹೀಗೆ ನೀಟಾಗಿ ಸರ್ಕಲ್ಲಾಗಿ ಹಾಗೇ ರೋಲ್ ಮಾಡ್ಕೊತಾ ಬನ್ನಿ. ರೋಲ್ ಮಾಡಾದಮೇಲೆ ನೀವಲ್ಲಿ ಸ್ಟಿಚ್ ಮಾಡಬೇಕಾಗುತ್ತೆ. ಅದೇ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ ನಾನು ಸೂಜಿಗೆ, ಎಮ್ಮಿಂಗ್ ಸೂಜಿಗೆ. ನೋಡಿ, ಇಲ್ಲಿ ಬ್ಯಾಕ್ ಸೈಡಲ್ಲಿ ತೋರಿಸ್ತಾ ಇದ್ದೀನಿ. ಈ ಥರ ಸೂಜಿ ತೊಗೊಂಡು ಎಲ್ಲ ಸೇರಿಸ್ಕೊಂಡು ಈ ಥರ ಎಮ್ಮಿಂಗ್ ಮಾಡಬೇಕು. ಇನ್ನೊಂದು ಸ್ವಲ್ಪ ದೊಡ್ಡ ಸೂಜಿ ತೊಗೊಂಡ್ರು ನೀಟಾಗಿ ಅದು ನುಗ್ಗುತ್ತೆ, ಎಳಿಯೋಕ್ಕೇನು ಕಷ್ಟ ಆಗೋಲ್ಲ. ನೀವು ಇನ್ನೂ ದೊಡ್ಡ ಸೂಜಿ ಇದ್ದರೂ ಬೇಕಾದರೆ ತಗೊಳ್ಳಿ.
ನೀಟಾಗಿ ಫೋಲ್ಡ್ ಮಾಡಿರ್ತೀರಲ್ಲ ಅಲ್ಲಿಗೆ ಸ್ಟಿಚ್ ಹಾಕ್ಕೊಳ್ಳಿ. ಯಾವುದೇ ಫೋಲ್ಡ್ ಬಿಟ್ಟೋಗಬಾರ್ದು, ಹಾಗೆ ಸ್ಟಿಚ್ ಹಾಕ್ಕೊಳ್ಳಿ. ಆಮೇಲೆ ಫ್ರಾಕ್ಗೆ ಸ್ಟಿಚ್ ಮಾಡಿಬಿಡೋಣ. ಅಷ್ಟೇ, ಮುಗೀತು. ಈಸಿಯಾಗಿ ಫ್ಲವರ್ ಮಾಡ್ಕೊಳ್ಬಹುದು. ನೀವು ಕುರ್ತಿಗಾಗಲಿ ಫ್ರಾಕ್ಗಾಗಲಿ ಈ ಥರ ಫ್ಲವರ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಬೋನು ಮಾಡ್ಕೊಳ್ಬಹುದು. ನೋಡಿ, ಅಲ್ಲಿ ನಾನು ತೋರಿಸಿದ್ದೀನಲ್ಲ ಆ ಥರ ಬೋನು ಮಾಡ್ಕೊಳ್ಬಹುದು. ನೋಡಿ, ಇದು ಫ್ಲವರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಡ್ರೆಸ್ಗೆ. ವಿರುದ್ಧ ಆಹಾರಗಳ ಬಗ್ಗೆನೂ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಆ್ಯಪಲ್ ತಿಂದಮೇಲೆ ಯಾವ ಆಹಾರ ತೊಗೊಳ್ಬಾರ್ದು, ಮೊಟ್ಟೆ ತಿಂದಮೇಲೆ ಯಾವ ಆಹಾರ ತೊಗೊಳ್ಬಾರ್ದು ಅನ್ನೋ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಅದು ಪ್ಲೇಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ಮತ್ತು ವರಮಹಾಲಕ್ಷ್ಮಿಗೆ ಸ್ಯಾರಿ ಹೇಗೆ ಉಡ್ಸೋದು, ಬ್ಲೌಸ್ ಪೀಸಲ್ಲೂ ಸ್ಯಾರಿ ಹೇಗೆ ಉಡ್ಸೋದು ಅನ್ನೋ ವೀಡಿಯೋಸ್ಗಳನ್ನೂ ಅಪ್ಲೋಡ್ ಮಾಡಿದ್ದೀನಿ. ಅದು ವರಮಹಾಲಕ್ಷ್ಮಿ ಅನ್ನೋ ಪ್ಲೇಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ನೀವು ಕೊಡೋ ಪ್ರೋತ್ಸಾಹ ನನಗೆ ಇನ್ನೂ ಒಳ್ಳೆ ವಿಡಿಯೋ ಮಾಡೋದಕ್ಕೆ ನನಗೂ ಸ್ಫೂರ್ತಿ ಬರುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.